ಸಂಶೋಧನಾ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ. ಈ ಗೋಷ್ಠಿಯಲ್ಲಿ ಇರುವವರು ಪಡಿ ಸಂಸ್ಥೆಯ ರೆಡ್ಡಿ ಡಿಸೋಜಾ ಅವರು, ಬಿಲ್ಲವ ಮಹಿಳಾ ಮಂಡಲದ ಅಧ್ಯಕ್ಷರಾದಂತಹ ಸುಮಲತಾ ಸುವರ್ಣ ಅವರು, ಹಾಗೂ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸದಸ್ಯರಾದಂತಹ ಸಬಿಹಾ ಮೇಡಮ್ ಅವರು, ಹಾಗೂ ನಾನು ಜ್ಯೋತಿ ಚೇಳಾರು, ಡೀರ್ ಸಂಸ್ಥೆಯ ಮರ್ಲಿನ್ ಮಾರ್ಟಿಸ್ ಅವರು, ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ದೇವಿಕಾ ನಾಗೇಶ್ ಅವರು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ. ದಿನಾಂಕ 21/2/2026 ಶನಿವಾರ ಕರಾವಳಿಯ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದ ಹಿರಿಯ ಲೇಖಕಿ BM ರೋಹಿಣಿ ಅವರಿಗೆ ಒಂದು ಪುಸ್ತಕ ಗೌರವ, ಅಭಿನಂದನೆಯ ಪುಸ್ತಕ ಗೌರವದ ಮೂಲಕ ಅವರನ್ನ ಗೌರವಿಸುವಂತಹ ಒಂದು ಕಾರ್ಯಕ್ರಮ. ಅವರ ಬದುಕು, ಅವರ ಬರಹ ಮತ್ತು ಅವರ ವ್ಯಕ್ತಿತ್ವ ಇವೆಲ್ಲವನ್ನ ಅನಾವರಣಗೊಳಿಸ್ತಾ ಸುಮಾರು 12 ಸಂಘಟನೆಗಳು ಸೇರಿ ಬಹಳ ಆಪ್ತವಾಗಿ ಮತ್ತು ಬಹಳ ವಿಶಿಷ್ಟವಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಯಾಕೆ ಮಾಡ್ತೇವೆ ಅನ್ನೋದರ ವಿವರಗಳನ್ನ ಇಲ್ಲಿರುವ ಎಲ್ಲರೂ ತಮ್ಮ ತಮ್ಮ ಅಭಿವ್ಯಕ್ತಿಯ ನೆಲೆಯಲ್ಲಿ ಅದನ್ನ ಹೇಳಲಿಕ್ಕಿದ್ದಾರೆ. ಎಲ್ರಿಗೂ ವಂದನೆಗಳು. ಸುಮಾರು 23 ಕೃತಿಗಳನ್ನ ಅವರು ಈಗಾಗಲೇ ಅವರು ಹೊರತಂದಿದ್ದಾರೆ. ಜಿಲ್ಲೆಯ ಪ್ರಗತಿಪರ, ಅದರಲ್ಲೂ ಶಿಕ್ಷಣ, ಮಹಿಳಾ ಹಕ್ಕುಗಳು ಮತ್ತು ಪರಿಸರದ ಬಗ್ಗೆ ಆಗಿರ್ಬೋದು, ಯಾವ್ಯಾವ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೋ ಅವುಗಳ ಜೊತೆಗೆ ಅವರು ತಮ್ಮನ್ನ ತೊಡಗಿಸಿಕೊಂಡು ತಾವೇನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ತನ್ನ ಸುತ್ತಮುತ್ತಲಲ್ಲಿ ಯಾರು ಶಿಕ್ಷಣವನ್ನ ಪಡೆಯುವುದಕ್ಕೆ ಕಷ್ಟಪಡ್ತಾ ಇದ್ದಾರೋ, ಆರ್ಥಿಕವಾದಂತಹ ನೆರವು ಬೇಕಾದವರಿಗೆ ಆರ್ಥಿಕ ನೆರವನ್ನ ಕೊಡ್ತ, ಮಹಿಳೆಯರು ಯಾರಿಗೆ ತೊಂದರೆ ಇದೆ ಅದನ್ನ ಗಮನಿಸಿ ಅವರಿಗೆ ಅಗತ್ಯ ಇರುವಂತಹ ಸಲಹೆಗಳನ್ನ ಮತ್ತು ನೆರವುಗಳನ್ನ ಒದಗಿಸಿಕೊಡುವುದು ಅವರ ಬದುಕಿನ ಒಂದು ಭಾಗ ಆದ ಹಾಗೆ ಅವರು ಒಂದು ದೀಕ್ಷೆಯಿಂದ ಕೆಲಸ ಮಾಡಿದವರು. ಮತ್ತು ಯಾವುದೋ ಸಂಸ್ಥೆಯ ಜೊತೆಗೆ ಜೋಡಿಸಿದ್ರೆ ಮುಗಿದು ಅಂತ ಅನ್ಕೊಳ್ಳಿಲ್ಲ ಅವರು. ಆ ಸಂಸ್ಥೆಗೆ ಆ ಹೆಣ್ಮಕ್ಳನ್ನ ಸೇರಿಸಿದ ನಂತರ ಮತ್ತೆ ಹೋಗಿ ಚೆನ್ನಾಗಿದರ, ಅನುಕೂಲ ಆಗಿದೆಯಾ ಅಂತ ಹೇಳಿ ಕೇಳುವ ಒಂದು ಕಾಳಜಿಯನ್ನ, ಅಂತಃಕರಣವನ್ನ ಇಟ್ಕೊಂಡವರು. ಇಂತಹ BM ರೋಹಿಣಿ ಅವರು ನಮ್ಮೆಲ್ಲರಿಗೆ ಒಂದು ಮಾದರಿಯನ್ನ, ತೆರೆಮರೆಯಲ್ಲೇ ಇದ್ಕೊಂಡು ಕೆಲಸ ಮಾಡ್ತಾನೆ, ನಾನು ಏನೇನನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇತರರಿಗೆ ಹೇಳುವುದಕ್ಕೆ ಅವರು ಪ್ರೇರಣೆ ಆದಂಥವ್ರು. ಅಂಥವರಿಗೆ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದಿಂದ ತೊಡಗಿ ಇಲ್ಲಿರುವಂತಹ ಹಲವು ಸಂಘಟನೆಯ ಪ್ರತಿನಿಧಿಗಳು ಎಲ್ಲರೂ ಇದೀವಲ್ಲ, ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಅಭಿನಂದನೆಯನ್ನ ಮತ್ತು ನಾಗರಿಕ ಸನ್ಮಾನವನ್ನ ನೀಡಬೇಕು ಅಂತಂದಿದ್ದೀವಿ. ಈ 21ನೇ ತಾರೀಕು 10:00 ಕಾರ್ಯಕ್ರಮ ಶುರುವಾಗುತ್ತೆ. ಆಮಂತ್ರಣ ಪತ್ರದಲ್ಲಿ 10:05 ಸರಿಯಾಗಿ ನಾವು ಕಾರ್ಯಕ್ರಮವನ್ನ ಆರಂಭ ಮಾಡ್ತೀವಿ. ತಾವೆಲ್ಲರೂ ಬಂದು ಈ ಒಂದು ಮಹತ್ವದ ಕೆಲಸದಲ್ಲಿ ಕೈ ಜೋಡಿಸಬೇಕು. BM ರೋಹಿಣಿಯವರ ಆಪ್ತೇಷ್ಟರು, ಶಿಷ್ಯರು, ಅಭಿಮಾನಿಗಳು ಬೇರೆ ಬೇರೆ ಜಾಗದಲ್ಲಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಮೂಲಕ ಈ ವಿಷಯ ಇನ್ನೊಂದಷ್ಟು ಪ್ರಸಾರ ಆಗಬೇಕು ಅಂತ ಹೇಳ್ತಾ ನಾನು ಇನ್ನೊಂದು ಮಾತು ಹೇಳಬೇಕಾಯ್ತು. ನಮ್ಮ ಬಳಗದ ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆಯ ಸದಸ್ಯರಾದಂತಹ ಮುಖ್ಯ ವ್ಯಕ್ತಿಯಾದಂತಹ ಗುಲಾಬಿ ಬಿಳಿಮಲೆಯವರು ಕೂಡ ಇದ್ರ ಜೊತೆಗಿದ್ದಾರೆ.